ಜಿಲ್ಲೆಗೆ ಶೈಕ್ಷಣಿಕವಾಗಿ ಆರೋಗ್ಯಕ್ಕೆ ಕ್ಷೇತ್ರಕ್ಕೆ ಅಪಾರವಾದದ್ದು. ಆ ಕುಟುಂಬದ ಸೊಸೆ ಇವತ್ತು MP ಕ್ಯಾಂಡಿಡೇಟ್ ಆಗಿದ್ದಾರೆ. ನೀವು ಅವ್ರಿಗೆ ಆಶೀರ್ವದಿಸ್ತೀರಾ ಅಂತ ನನಗೆ ನಂಬಿಕೆ ಇದೆ. ಅಕ್ಕ, ನಾನೆಲ್ಲ ಮಹಿಳೆಯರನ್ನ ಒಂದೇ ಕೇಳೋದು, 2,000 ಗೃಹಲಕ್ಷ್ಮಿಯಲ್ಲಿ ತಿಂಗಳಿಗೆ ಬರ್ತಾ ಇದೆ, ವರ್ಷಕ್ಕೆ 24,000 ಬರ್ತಾ ಇದೆ ಅಲ್ವಾ? BJP ಅವ್ರು ನಮ್ಗೆ ಏನ್ ಕೊಟ್ರು? ಚೊಂಬು ಬಿಟ್ಟೇನಾದ್ರೂ ಕೊಟ್ಟಿದಾರಾ? BJP ಅವ್ರು ಚೊಂಬು ಬಿಟ್ಟೇನಾದ್ರೂ ಕೊಟ್ಟಿದಾರಾ? ಕೊಟ್ಟಿಲ್ಲ. ಗೃಹಲಕ್ಷ್ಮಿಯಲ್ಲಿ ನಾವ್ 2,000 ಕೊಟ್ಟಿದ್ದೀವಿ. ಮೊನ್ನೆ ಒಂದು ತಾಯಿ ತನ್ನ ಮಗು ಸ್ಟೇಟ್ ರ್ಯಾಂಕ್ ಬಂತು ಗೃಹಲಕ್ಷ್ಮಿ ಹಣದಲ್ಲಿ ಮಗನ್ ಓದಿಸಿದಾಳೆ. ಇವತ್ತು ಬಸ್ಸಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ. ಅಜ್ಜಿ, ಮೊದ್ಲೆಲ್ಲ ಮಗ ಬೈದ್ರೆ ಮಗಳ ಮನೆಗೆ ಹೋಗೋಣ ಅಂದ್ರೆ ಚಾರ್ಜ್ ಕಾಸಿರ್ತಿರ್ಲಿಲ್ಲ. ಮಗಳು ಬೈದ ಅಂತ ಮಗನ ಮನೆಗೆ ಹೋಗೋಣ ಅಂದ್ರೂ ಚಾರ್ಜ್ ಕಾಸಿರ್ತಿರ್ಲಿಲ್ಲ. ಇವಾಗ ಮಗ ಬೈದ್ರೆ ಹಿಂದೆ ಮುಂದೆ ನೋಡದೆ ಬಸ್ ಹತ್ತು ಮಗಳ ಮನೆಗೆ ಹೊರಟೋಗು, ಮಗಳು ಬೈದ್ರೆ ಹಿಂದೆ ಮುಂದೆ ನೋಡದೆ ಬಸ್ ಹತ್ತು. ಇವತ್ತು ಬಸ್ಸಲ್ಲಿ ಟ್ರಾನ್ಸ್ಪೋರ್ಟೇಶನ್ ಫ್ರೀ, 200 ಯೂನಿಟ್ ಕರೆಂಟ್ ಫ್ರೀ. ನಾವು 5 kg ಅಕ್ಕಿ ಕೊಡ್ತಿದೀವಿ, 5 kgಗೆ ಕೊರೋನಾ ಅಂದ್ರೆ ಕೇಂದ್ರ ಸರ್ಕಾರದವ್ರು ತಡೆ ಹಾಕಿದ್ರು. BJP ಅವ್ರು ಬಂದ್ರೆ ಗ್ಯಾರಂಟಿಗಳು ನಿಲ್ಲಿಸ್ತಾರೆ. BJP ಅವ್ರು ಬಂದ್ರೆ ಬರೀ ಅಂಬಾನಿ ಅದಾನಿಗೆ ಅವ್ರಿಗೆ ಮಾತ್ರ ಫೇವರ್ ಮಾಡೋದು. ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷ ಕೋಟ್ ಹಾಕ್ಬೇಕು. ಅವ್ರು ಏನಾದ್ರೂ ಹೇಳಿ BJP ಅವ್ರು ತಲೆ ಕೆಡಿಸ್ಕೋಬೇಡಿ. ಈ ಸಲ ಪ್ರಭಕ್ಕ ಅವರು 2 ಲಕ್ಷ ಮೆಜಾರಿಟಿಯಲ್ಲಿ ಗೆದ್ದೇ ಗೆಲ್ತಾರೆ. ನನಗೆ ಇದು ನಾನು ಸಾಕ್ಷಾತ್ ಬಹಳಷ್ಟು ಜನರು ವಿಚಾರಿಸಿದಾಗ ಅವ್ರ ಬಾಯಲ್ಲಿ ಬಂದಿರೋ ಮಾತು. ಅಕ್ಕ ಗೆದ್ದೇ ಗೆಲ್ತಾರೆ. ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಅವ್ರು ಬಹಳಷ್ಟು ಐ ಆಪರೇಷನ್ಸ್, ಎಷ್ಟೋ ಜನ ಬಡವರಿಗೆ ಅವ್ರು ಸಹಾಯ ಮಾಡಿದ್ದಾರೆ. ಅಂತ ಕುಟುಂಬದ ಕುಡಿ ಚೆನ್ನಾಗಿರ್ಬೇಕ್ರಿ. ನೀವೆಲ್ಲ ಆಶೀರ್ವದಿಸ್ಬೇಕಂತ. ಇವತ್ತು ಶಾಮನೂರು ಶಿವಶಂಕರಪ್ಪ ಕುಟುಂಬದವರ ಕೊಡುಗೆ ಬಹಳ ದೊಡ್ಡದು. ನಾನು ಎಲ್ರಿಗೂ ಹೇಳೋದು ಇಷ್ಟ ಅಕ್ಕ. ನಾನೆಲ್ಲ ಇಲ್ಲಿರ್ತಕ್ಕಂಥ ಗೃಹಲಕ್ಷ್ಮಿಯಲ್ಲಿ 2,000 ಬರ್ತಿದ್ದೀನಮ್ಮ. ನಾನು ಹೇಳೋದು ಇಷ್ಟೇ, 2,000 ಬರುತ್ತಲ್ಲ, ಸ್ವಲ್ಪ ಕಾಸು ಎತ್ತಿಟ್ಕೊಳ್ಳಿ. ವರ್ಷಕ್ಕೆ 24,000 ಬಂತು ಅಂತ 10,000 15,000 ವರ್ಷಕ್ಕೆಲ್ಲ ಕೂಡಿಟ್ಕೊಳ್ಳೋದು. ಮಗನೋ ಮಗಳೋ ಕೇಳಿದ್ರು ಅಂತ ಅತಿ ಮಾಡೆಲ್ಲ ಕೊಡಕ್ ಹೋಗ್ಬೇಡಿ. ನಾಳೆ ನಿಮ್ಗೆ ಹೆಚ್ಚು ಕಡಿಮೆ ಆದ್ರೆ ಹಾಸ್ಪಿಟಲ್ ಅಲ್ಲಿ ನಿಮ್ ಮಗಳು ಎಲ್ಲ ನೋಡೋದು, ಡಾಕ್ಟ್ರು ನರ್ಸ ನೋಡೋದು. ಅವ್ರು ಕೊಡಕ್ಕಾದ್ರೂ 4 ಕಾಸು ಎತ್ತಿಟ್ಕೊಂಡಿರಿ. ಇನ್ನು ಬಹಳಷ್ಟು ಜನ ತಾಯಂದ್ರು, ಅಕ್ಕ BJP ಅವ್ರು ಯಾವತ್ತಾದ್ರೂ ತಿಂಗಳಿಗೆ 2,000 ಕೊಟ್ಟಿದಾರ? ಅವರು 3 ವರ್ಷ ಇದ್ರಲ್ಲ, ಏನ್ ಕಡ್ದು ಕಟ್ಟಿ ಹಾಕಿದ್ದಾರೆ? ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ದುಡ್ಡು ಕೇಳಿದ್ರೆ ಕೊಡಲ್ಲ. ಆ BJP ಸಂಸದರನ್ನ ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ರು ಅಂದ್ರೆ ಒಬ್ರು ಬಾಯಿ ಬಿಚ್ಚಲ್ಲ. ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಕೌಂಟ್ರ್ ಬೈತಾರೆ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬೈತಾರೆ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ, DKC ಸಾಹೇಬ್ರ ಬಗ್ಗೆ ಯಾರೆಲ್ಲ MP ಗಳು ಬೈದ್ರು ಅವ್ರಿಗೊಬ್ರಿಗೂ ಟಿಕೆಟ್ ಇಲ್ಲ. ಈಗ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರು, DK ಸಾಹೇಬ್ರು ತಾಕತ್ತದು. ಅವ್ರನ್ನ ಯಾರೆಲ್ಲ ಬೈದ್ರು 10 ತಿಂಗಳಿಂದ ಯಾರಿಗೂ ಟಿಕೆಟ್ ಇಲ್ಲ. ಅನಂತ್ ಕುಮಾರ್ ಹೆಗಡೆಗಿಲ್ಲ, ಪ್ರತಾಪ್ ಸಿಂಹನ್ಗಿಲ್ಲ, ಕೋಲಾರ MP ಮುನಿಸ್ವಾಮಿಗಿಲ್ಲ, ಈಶ್ವರಪ್ಪಗಿಲ್ಲ. ಯಾಕಿದ್ ಹೇಳ್ತಾ ಇದೀನಿ ಅಂದ್ರೆ, ಇದು ಸದಾನಂದ ಗೌಡ್ರಿಗಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು, DK ಶಿವಕುಮಾರ್ ಸಾಹೇಬ್ರು ತಾಕತ್ತದು. ಅಣ್ಣ, ನಾವು ಬೂತಲ್ಲಿ ಕಷ್ಟ ಪಡ್ಬೇಕು. ಅಕ್ಕ, ನನ್ನ ಹೆಸರು ಪ್ರದೀಪ್ ಈಶ್ವರ್ ಅಂತ. ನಾನು ಚಿಕ್ಕಬಳ್ಳಾಪುರ MLA. ನಾನೆಲ್ಲೋ ಪಾಠ ಮಾಡ್ಕೊಂಡಿದ್ದೆ. ನನ್ನ ಕಾಂಗ್ರೆಸ್ ಪಾರ್ಟಿ ನನ್ನ ಗುರುಸಿ ಟಿಕೆಟ್ ಕೊಡ್ದು 25-30 ದಿನ ಇತ್ತು ನನಗೆ ಟಿಕೆಟ್ ಸಿಕ್ಕಿದಾಗ. ಹೋಗಿ ತಂದೆ ತಾಯಿ ಇಲ್ದಿರೋ ಹುಡುಗ ನಾನು ಹೋಗಿ ನಾಮಿನೇಷನ್ ಹಾಕಿ ಜನರ ಆಶೀರ್ವಾದ ಕೇಳಿದೆ. ಆವತ್ತಿನ ದೊಡ್ಡ ಮಿನಿಸ್ಟರು ಅವ್ರ ವಿರುದ್ಧ ನಾನು ಗೆದ್ಕೊಂಡು ಆಚೆ ಬಂದೆ. ಪ್ರಜಾಪ್ರಭುತ್ವದಲ್ಲಿ ಜನ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಈ ಸಲ ನೀವೆಲ್ಲರೂ ದಯವಿಟ್ಟು ನಮ್ಮ ಅಕ್ಕಗೆ ಸಪೋರ್ಟ್ ಮಾಡ್ಬೇಕು. ನೀವೇನ್ ಗೊತ್ತಾ, ಈಗ 8 ಅಸೆಂಬ್ಲಿಯಲ್ಲಿ ಯಾರೆಲ್ಲ ನೆಂಟಿರ್ತಾರಲ್ಲ ಅವ್ರಿಗೊಂದು ಫೋನ್ ಮಾಡ್ಬೇಕು. ನಮ್ಮ ಅಕ್ಕ ಪ್ರಭಕ್ಕ ಅವ್ರಿಗೆ ವೋಟ್ ಹಾಕಿ. ನಿಮ್ ಮಗಳ ವಯಸ್ಸಲ್ಲಿ ಇದಾರೆ, ತಂಗಿ ಅಕ್ಕ, ಅವ್ರು ಕೇಳ್ಬೇಕು ಓಟ್ ಕೇಳಿ ನೀವು ಗೆಲ್ಸಿ. ಗೃಹಲಕ್ಷ್ಮಿ ಖಂಡಿತವಾಗೂ, ಗೃಹ ಜ್ಯೋತಿ ಇದೆಲ್ಲ ಕಂಟಿನ್ಯೂ ಮಾಡ್ತೀವಿ. ಒಳ್ಳೇದಾಗ್ಬೇಕು ಅಕ್ಕ. ಅಂತ ಕುಟುಂಬದ ಕುಡಿ ಗೆದ್ರೆ ನಿಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ. ಗೆಲ್ಲಿಸ್ತೀರಾ? ಬಹಳಷ್ಟು ಜನ ಇರಿ ಒಂದ್ ನಿಮಿಷ. ಬಹಳಷ್ಟು ಜನ ನೋಡಿ, ಈಗ ರೈತರಿಗೆ ಮೊದಲೆಲ್ಲ ಫರ್ಟಿಲೈಸರ್ಸ್ ಇಂದ ಹಿಡಿದು ಗ್ಯಾಸ್ ಸಿಲಿಂಡರ್ ಬೆಲೆಯಿಂದ ಹಿಡಿದು ಮೊದಲೆಲ್ಲ ಫರ್ಟಿಲೈಸರ್ಸ್ ನಮ್ಮ UPA ಗವರ್ಮೆಂಟ್ 2014 ಅಲ್ಲಿ ಅದ್ರ ಬೆಲೆ ಏನಿತ್ತು, ಇವತ್ತು ಆ ಫರ್ಟಿಲೈಸರ್ ಗಳ ಬೆಲೆ ಬಂದಾಗ ರೈತ ವಿರೋಧಿ ಸರ್ಕಾರ. ರೈತರಿಗೊಂದು ಯೋಜನೆ ಇಲ್ಲ. ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ನ ಇದ್ ಮಾಡಿ ಅಂತ ಅಲ್ಲಿ ಹರಿಯಾಣದಲ್ಲಿ, ಪಂಜಾಬ್ರು ರೈತರು ಪ್ರಾಣ ಕೊಡ್ತಿದ್ದಾರೆ. ಕೇಂದ್ರ ಸರ್ಕಾರ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. 100 ಜನ ರೈತರು ಲಾಠಿ ಚಾರ್ಜ್ ಬಲಿಯಾದ್ರು. ಕೇಂದ್ರ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ. ಮಹಿಳೆಯರಿಗೆ ಯಾವ್ದಾದ್ರು ಒಂದು ಯೋಜನೆ ತಂದಿದೀವಿ ಅಂತ ಅವ್ರು ಹೇಳಕ್ ಆಗ್ತಿಲ್ಲ. ಮತ್ತೆ ಅಕ್ಕಿ ಕೊಡ್ತಾ ಇರೋದಕ್ಕ ಮೊದಲು
5 ಕೆಜಿ ಅಕ್ಕಿನ ನಮ್ಮ UPA ಗವರ್ಮೆಂಟ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ ನಾವು ಅಕ್ಕಿ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಎಲ್ಲರೂ ವಿನಂತಿಸ್ತೇನೆ, ನಮ್ಮ ಸಿಂಬಲ್ ಎಷ್ಟು? ಕ್ರಮ ಸಂಖ್ಯೆ ಎಷ್ಟು? ನಮ್ಮ ಕ್ರಮ ಸಂಖ್ಯೆ ಎಷ್ಟು? ಇಲ್ಲಿ ಎಲ್ಲರೂ ಈ ಕೈ ಮೇಲೆ ಮಾಡಿ. ನಮ್ಮ ಸಿಂಬಲ್ ಎಷ್ಟು? ನಮ್ಮ ಕ್ರಮ ಸಂಖ್ಯೆ ಎಷ್ಟು? ಅಕ್ಕ, ನಮ್ಮ ಕ್ರಮ ಸಂಖ್ಯೆ 2, ರಿಸಲ್ಟ್ ದಿನ ಬಿಜೆಪಿಗೆ 3. ರಿಸಲ್ಟ್ ದಿನ ಬರೀ ನೀವು ಹೇಳೋದಲ್ಲ, ನೆಂಟರಿಗೆ ಫೋನ್ ಮಾಡಿ ಎಲ್ಲ ಹೇಳಬೇಕು. ಅವತ್ತು ಬೆಳಗ್ಗೆ ಬಂದು ಹಾಕ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.